ಸರ್, ಪ್ರಮುಖ ಬಿಜೆಪಿ 3 ತಿಂಗಳಲ್ಲಿ 3 ಕೋಟಿ ಜನರನ್ನ ಅಯೋಧ್ಯೆಗೆ ಕಳಿಸಬೇಕು ಅಂತ ಒಂದು ಅಭಿಯಾನ ಹಮ್ಮಿಕೊಂಡಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಸ್ಟೇಟ್ ಇಂದ ಏನಾದರೂ ಆ ಥರದ ಪ್ರೋಗ್ರಾಮ್ಸ್ ಇದೆಯಾ ಸರ್? ರಾಮ ಮಂದಿರ ಇದಕ್ಕೆ 3 ಕೋಟಿ ಜನರನ್ನು ಇಲ್ಲಿರೋ ರಾಮ ಮಂದಿರಗಳೇನು ಇವು ರಾಮ ಮಂದಿರಗಳಲ್ಲೋ ಇಲ್ಲಿರೋವು? ಕರ್ನಾಟಕದಲ್ಲಿ ಹಳ್ಳಿಗಳಲ್ಲಿ ರಾಮ ಮಂದಿರಗಳಿದ್ದಾವಲ್ಲ, ಅವೆಲ್ಲ ರಾಮ ಮಂದಿರಗಳಲ್ವೇನಪ್ಪ? ಅಲ್ಲಿರೋ ಮೂರ್ತಿ ಶ್ರೀರಾಮ ಅಲ್ವಾ? ಅಲ್ಲಿರೋ ಮೂರ್ತಿ ಸೀತೆ ಅಲ್ವಾ? ಅಲ್ಲಿರೋ ಮೂರ್ತಿ ಲಕ್ಷ್ಮಣ ಅಲ್ವಾ? ಅಲ್ಲಿರೋ ಮೂರ್ತಿ ಆಂಜನೇಯ ಅಲ್ವಾ? ಲಕ್ಷ್ಮಣ ಸೀತೆಯನ್ನು ಬಿಟ್ಬಿಟ್ಟು ಬಿಜೆಪಿಯವರು ರಾಜಕೀಯ ಮಾಡ್ಲಿಕ್ಕೆ ಹೊರಟಿದ್ದಾರೆ. ನಾವು ವಿರೋಧ ಮಾಡೋದೇ ಅವ್ರ ರಾಜಕೀಯನ. ನಾವು ಗೌರವಿಸೋದು, ಪ್ರೀತಿಸೋದು, ಪೂಜೆ ಮಾಡೋದು ಎಲ್ಲವೂ ಕೂಡ ಮಹಾತ್ಮ ಗಾಂಧೀಜಿಯವರು ಹೇಳಿದಂಥ ರಾಮನ್ನ, ರಾಮಾಯಣದ ರಾಮನ್ನ, ದಶರಥನ ಮಗನ್ನ, ಶ್ರೀರಾಮಚಂದ್ರನನ್ನ. ಬಿಜೆಪಿ ರಾಮನ್ನಲ್ಲ. ಮಂದಿರ ಇದಕ್ಕೆ 3 ಕೋಟಿ ಜನರನ್ನು ಇಲ್ಲಿರೋ ರಾಮ ಮಂದಿರಗಳೇನು ಇವು ರಾಮ ಮಂದಿರಗಳಲ್ಲೋ ಇಲ್ಲಿರೋವು? ಕರ್ನಾಟಕದಲ್ಲಿ ಹಳ್ಳಿಗಳಲ್ಲಿ ರಾಮ ಮಂದಿರಗಳಿದ್ದಾವಲ್ಲ, ಅವೆಲ್ಲ ರಾಮ ಮಂದಿರಗಳಲ್ವೇನಪ್ಪ? ಅಲ್ಲಿರೋ ಮೂರ್ತಿ ಶ್ರೀರಾಮ ಅಲ್ವಾ? ಅಲ್ಲಿರೋ ಮೂರ್ತಿ ಸೀತೆ ಅಲ್ವಾ? ಅಲ್ಲಿರೋ ಮೂರ್ತಿ ಲಕ್ಷ್ಮಣ ಅಲ್ವಾ? ಅಲ್ಲಿರೋ ಮೂರ್ತಿ ಆಂಜನೇಯ ಅಲ್ವಾ? ಲಕ್ಷ್ಮಣ ಸೀತೆಯನ್ನು ಬಿಟ್ಬಿಟ್ಟು ಬಿಜೆಪಿಯವರು ರಾಜಕೀಯ ಮಾಡ್ಲಿಕ್ಕೆ ಹೊರಟಿದ್ದಾರೆ. ನಾವು ವಿರೋಧ ಮಾಡೋದೇ ಅವ್ರ ರಾಜಕೀಯನ. ನಾವು ಗೌರವಿಸೋದು, ಪ್ರೀತಿಸೋದು, ಪೂಜೆ ಮಾಡೋದು ಎಲ್ಲವೂ ಕೂಡ ಮಹಾತ್ಮ ಗಾಂಧೀಜಿಯವರು ಹೇಳಿದಂಥ ರಾಮನ್ನ, ರಾಮಾಯಣದ ರಾಮನ್ನ, ದಶರಥನ ಮಗನ್ನ, ಶ್ರೀರಾಮಚಂದ್ರನನ್ನ. ಬಿಜೆಪಿ ರಾಮನ್ನಲ್ಲ.